ಎಲ್ರಿಗೂ ನಮಸ್ತೆ. ನ್ಯೂ ಬಾಲ್ವಿನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಲೀಡರ್ಸ್ ಇನ್ ಎಜುಕೇಷನ್ ಪ್ರೆಸೆಂಟ್ಸ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ನಾವು ಈ ಹಿಂದಿನ ಎಪಿಸೋಡ್ನಲ್ಲಿ 10 ಸ್ಕೂಲ್ಗಳ ಬಗ್ಗೆ ಮಾತಾಡಿದ್ವಿ. ಅಂದರೆ ಇವ್ರ ಸ್ಕೂಲ್ನಲ್ಲಿ ಆಬ್ಜೆಕ್ಟಿವ್ ಏನು, ಮಕ್ಕಳನ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ, ಜೊತೆಗೆ ಮೆಡಿಕಲ್ ಫೆಸಿಲಿಟೀಸ್ ಇಂದ ಹಿಡಿದು ಮಿಕ್ಕ ಎಲ್ಲ ರೀತಿ ಯಾವೆಲ್ಲ ಫೆಸಿಲಿಟೀಸ್ ಸ್ಟೂಡೆಂಟ್ಸ್ಗೆ ಇದೆ, ಮತ್ತು ಇಲ್ಲಿ ಬಂದರೆ ಮಕ್ಕಳು ಇತರೆ ಇನ್ಸ್ಟಿಟ್ಯೂಷನ್ಗಳಿಗಿಂತ ಭಿನ್ನವಾಗಿ ಏನು ಕಲ್ತ್ಕೊಂಡು ಹೋಗ್ತಾರೆ, ಅವರ ಫ್ಯೂಚರ್ನ ಹೇಗೆ ಬಿಲ್ಡ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ರು. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಬೋರ್ಡಿಂಗ್ ಸ್ಕೂಲ್ಸ್ ಮತ್ತು PU ಆ್ಯಂಡ್ ಡಿಗ್ರಿ ಕಾಲೇಜಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಅಲ್ಲಿ ಯಾವ ರೀತಿಯ ಎಜುಕೇಷನ್ ಮತ್ತು ಫೆಸಿಲಿಟೀಸ್, ಅಲ್ಲಿರುವಂತಹ ಸ್ಟ್ರೀಮ್ಸ್ ಮತ್ತು ಇಂಟಿಗ್ರೇಟೆಡ್ ಕೋರ್ಸ್ ಬಗ್ಗೆ. ಸೊ ಆ ಬಗ್ಗೆ ಮಾತಾಡಲಿಕ್ಕೆ ಗೆಸ್ಟ್ಸ್ ಇದ್ದಾರೆ. ಅವರನ್ನು ಮೊದಲಿಗೆ ವೆಲ್ಕಮ್ ಮಾಡೋಣ. ಡಾಕ್ಟರ್ T. ವೇಣುಗೋಪಾಲ್, ಫೌಂಡರ್, ಚೇರ್ಮನ್, ನ್ಯೂ ಬಾಲ್ವಿನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ಹಲೋ ಸರ್, ವೆಲ್ಕಮ್ ಟು ದಿ ಶೋ. ಸಾಯಿರಾಮ್. ಏನು ಡಾಕ್ಟರ್ ಶ್ವೇತಾ ವೇಣುಗೋಪಾಲ್, ಟ್ರಸ್ಟಿ, ಮೆಡಿಕಲ್ ಡೈರೆಕ್ಟರ್, ನ್ಯೂ ಬಾಲ್ವಿನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್. ಹಲೋ ಶ್ವೇತಾ ಅವರೇ, ವೆಲ್ಕಮ್ ಟು ದಿ ಶೋ. ನಮಸ್ತೆ ಸರ್. ಮೊದಲಿಗೆ ನಿಮ್ಮನ್ನು ಕೇಳಬೇಕು, ಸಾಮಾನ್ಯವಾಗಿ ಈ ಬೋರ್ಡಿಂಗ್ ಸ್ಕೂಲ್ಗಳು ಅಥವಾ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ನಡೆಸೋದು ಒಂದು ರೀತಿ ಚಾಲೆಂಜಿಂಗ್ ಆಗಿರುತ್ತೆ ಅಂತ. ಸೊ ಅದನ್ನು ಹೇಗೆ ನಿರ್ವಹಿಸ್ಕೊಂಡು ಹೋಗ್ತೀರಾ, ಜೊತೆಗೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಫೆಸಿಲಿಟೀಸ್ ಇರುತ್ತೆ, ಆ ಬಗ್ಗೆ ಹೇಳಿ ಸರ್. ಈಗ ನಮ್ಮದು 2 ಬೋರ್ಡಿಂಗ್ ಸ್ಕೂಲ್ಸ್ ಇದೆ. ಒಂದು ನ್ಯೂ ಬಾಲ್ವಿನ್ ಇಂಟರ್ನ್ಯಾಷನಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಮಂಡೂರಲ್ಲಿದೆ. ಅಲ್ಲಿ ವಿ ಹ್ಯಾವ್ ಗಾಟ್ ಅರೌಂಡ್ 1000+ ಸ್ಟೂಡೆಂಟ್ಸ್ ಬೋರ್ಡಿಂಗಲ್ಲಿದ್ದಾರೆ, ಪ್ಲಸ್ ಒಂದು 2000 ಜನ ಡೇ ಸ್ಕೂಲರ್ಸ್ ಇದ್ದಾರೆ. ವೇರೇಜ್ ಆನೇಕಲ್ಲಲ್ಲಿ ಒಂದು ಬೋರ್ಡಿಂಗ್ ಸ್ಕೂಲ್ ಮಾಡಿದ್ದೀವಿ, ಅಲ್ಲೊಂದು 540 ಸ್ಟೂಡೆಂಟ್ಸ್ ಬೋರ್ಡಿಂಗಲ್ಲಿದ್ದಾರೆ, ಪ್ಲಸ್ ಒಂದು 800-900 ಡೇ ಸ್ಕೂಲ್ಸರ್ ಇದ್ದಾರೆ. ಸೊ ಆ ಬೋರ್ಡಿಂಗ್ಸು ನಾವು ಸಣ್ಣದಾಗಿಂದ ನಡ್ಸ್ಕೊಂಡು ಬಂದಿರೋದ್ರಿಂದ ಈಗ ನಮಗೆ ಬೋರ್ಡಿಂಗ್ ಸ್ಕೂಲ್ ನಡೆಸೋದು ಏನು ಚಾಲೆಂಜಿಂಗ್ ಅನಿಸ್ತಾ ಇಲ್ಲ ನಮಗೆ. ಫಸ್ಟ್ ಥಿಂಗ್. ಸೊ ನೆಕ್ಸ್ಟು ಅಲ್ಲಿ ಏನು ಫೆಸಿಲಿಟೀಸ್ ಇಟ್ಟಿದ್ದೀವಿ ಅಂದರೆ, ನಾವು ಡೇ ಸ್ಕಾಲರ್ಸ್ ಇದ್ದಾರೆ, ಬೋರ್ಡಿಂಗ್ ಸ್ಕೂಲ್ಸ್ ಇದ್ದಾರೆ. ಬೋರ್ಡಿಂಗಲ್ಲಿ ಮಕ್ಕಳು ದೂರದಿಂದನೂ ಬರ್ತಾರೆ, ಮತ್ತು ನಮ್ಮ ಬ್ಯಾಂಗ್ಳೂರವರೇ ಜಾಸ್ತಿ ಇದ್ದಾರೆ, ಬ್ಯಾಂಗ್ಳೂರು ಸರೌಂಡಿಂಗ್ಸಲ್ಲಿ ಜಾಸ್ತಿ ಇದ್ದಾರೆ, ಮತ್ತು ರೂರಲ್ ಏರಿಯಾಸ್ದಿಂದನೂ ಬಂದಿದ್ದಾರೆ ಅವ್ರಿಗೆ. ಸೊ ಅವ್ರಿಗೇನೆಂದರೆ, ನಾವು ಕಂಪ್ಲೀಟ್ A to Z ವಿ ವಿಲ್ ಟೇಕ್ ಕೇರ್ ಆಫ್ ದೆಮ್. ನಾವು ಕಂಪ್ಲೀಟ್ ಕೇರ್ ನಾವೇ ಮಾಡ್ತಾಯಿರ್ತೀವಿ. ಹೇಗೆಂದರೆ ಬೆಳಿಗ್ಗೆ ಎದ್ದರೆ ನಾವು 5:30-6 o'clock ಒಂದು ಟೈಮ್ ಸೆಟ್ ಮಾಡ್ತೀವಿ ಕ್ಲಾಸ್ ವೈಸು. ಸೊ ಅಲ್ಲಿ ರೆಸಿಡೆನ್ಷಿಯಲ್ ಸ್ಟಾಫ್ ಅಂತ, ರೆಸಿಡೆನ್ಷಿಯಲ್ ಇನ್ಚಾರ್ಜ್ ನೋಡೋವಂಥ ಟೀಚರ್ಸು, ಸೊ ಅವರು ಡಾಮ್ ಪೇರೆಂಟ್ ಅಂತೀವಿ, ಅವ್ರು ಅಲ್ಲೇ ಮಲಗಿರ್ತಾರೆ ಮಕ್ಕಳ ಜೊತೆಲಿ. ಅವ್ರು ಬೆಳಗ್ಗೆನೇ ಮಕ್ಕಳನ್ನೆಲ್ಲ ಎಬ್ಬರಿಸ್ತಾರೆ. ಸೊ 5:30-6 ಕ್ಲಾಸ್ ವೈಸು ಟೈಮಿಂಗ್ ಸೆಟ್ ಮಾಡಿರ್ತೀವಿ. ಅವ್ರು ಎದ್ಮೇಲೆ ಅವ್ರು ಏನು ಮಾಡ್ತಾರೆ ಅಂದರೆ, ಬ್ಯಾಚಸ್ಸು ನಾವು ಸೆಟ್ ಮಾಡಿರ್ತೀವಿ. ಸೊ ಒಂದು ಬ್ಯಾಚ್ ವಿಲ್ ಗೋ ಟು ದಿ ಯೋಗ, ಒಂದು ಬ್ಯಾಚ್ ವಿಲ್ ಗೋ ಟು ದಿ ಏರೋಬಿಕ್ಸ್ಗೆ ಹೋಗ್ತದೆ, ಒಂದು ಬ್ಯಾಚು ಸ್ನಾನ ಮಾಡಿಕೊಂಡು ಭಜನ್ಗೆ ಹೋಗ್ತಾ ಇರ್ತಾರೆ, ಒಂದು ಬ್ಯಾಚು ಅಥ್ಲೆಟಿಕ್ಸ್ಗೆ ಅಂತ ಹೋಗ್ತಾರೆ. ಈ ರೀತಿಯಲ್ಲಿ ಎಲ್ಲ ನಾವು ಟೈಮ್ ಸೆಟ್ ಮಾಡಿರ್ತೀವಿ. ಸೊ 6 to 7 ಆ ಮಾರ್ನಿಂಗ್ ಆ್ಯಕ್ಟಿವಿಟೀಸ್ ಇರ್ತದೆ. ದೆನ್ ಅವ್ರಿಗೆ ನಾವು ಕಾಫಿ, ಹಾಲು ಅದೆಲ್ಲ ಕೊಡ್ತೀವಿ. ದೆನ್ ಅವ್ರು ಸ್ನಾನ ಮಾಡಿಕೊಂಡು ದೆನ್ ದೇ ವಿಲ್ ಹ್ಯಾವ್ ದಿ ಬ್ರೇಕ್ಫಾಸ್ಟ್ ಆ್ಯಂಡ್ 8-8:30ಗೆ ದೇ ವಿಲ್ ಗೋ ಟು ದಿ ಸ್ಕೂಲ್. ಸೊ ಅದನ್ನೆಲ್ಲ ಮಾನಿಟರ್ ಮಾಡೋದಕ್ಕೆ ಒಂದೊಂದು ಬ್ಲಾಕಲ್ಲೂ 18 ಸ್ಟೂಡೆಂಟ್ಸ್ಗೆ, 16 ಸ್ಟೂಡೆಂಟ್ಸ್ಗೆ ಒಂದೊಂದು ಟೀಚರ್ ಥರ ನೋಡೋದಕ್ಕೆ ಅವ್ರಿಗೆ ನಾವು ಅಪಾಯಿಂಟ್ ಮಾಡಿರ್ತೀವಿ. ದೆನ್ ದೇ ವಿಲ್ ಗೋ ಟು ದ ಕ್ಲಾಸ್, ಬ್ರೇಕ್ಫಾಸ್ಟ್ ಮಾಡಿಕೊಂಡು ದೇ ವಿಲ್ ಗೋ ಟು ದ ಕ್ಲಾಸ್. ಸೊ ಅಲ್ಲಿಂದ ಏನಾಗ್ತದೆ, ಡೇ ಸ್ಕಾಲರ್ಸು, ಪ್ರಿನ್ಸಿಪಲ್ಲು, ಟೀಚರ್ಸು ದೇ ವಿಲ್ ಟೇಕ್ ಓವರ್ ಆಲ್ ದ ರೆಸ್ಪಾನ್ಸಿಬಿಲಿಟೀಸ್. ದೆನ್ 12:30ಗೆ ದೇ ವಿಲ್ ಕಮ್ ಬ್ಯಾಕ್ ಫಾರ್ ದಿ ಲಂಚ್. ಸೊ ಆ ಟೈಮಲ್ಲಿ ನಮ್ಮ ಟೀಚರ್ಸ್ ಹೋಗಿ ಕರ್ಕೊಂಡು ಬಂದು ಮತ್ತೆ ನೀಟಾಗಿ ಡೈನಿಂಗ್ ಹಾಲಲ್ಲಿ, ವಿ ಆರ್ ಪ್ಯೂರ್ ವೆಜಿಟೇರಿಯನ್ಸ್. ನಮ್ಮದು ಸತ್ಯ ಸಾಯಿಬಾಬಾ ಡಿವೋಟೀಸು. ನಾವು ಪ್ಯೂರ್ ವೆಜಿಟೇರಿಯನ್ ಫುಡ್ ಕೊಡ್ತೀವಿ, ಪ್ಯೂರ್ ವೆಜಿಟೇರಿಯನ್ ಒಳ್ಳೆ ಫುಡ್ ಕೊಡ್ತೀವಿ. ಫುಡ್ ಆದಮೇಲೆ ಮತ್ತೆ ಅವ್ರನ್ನ ಫ್ರೆಶ್ ಅಪ್ ಮಾಡಿಸಿ ದೇ ವಿಲ್ ಡ್ರಾಪ್ ದೆಮ್ ಇನ್ ದಿ ಕ್ಲಾಸ್. ಸೊ ಇದಾದಮೇಲೆ 3:30ಗೆ ಕ್ಲಾಸ್ ಎಲ್ಲ ಮುಗೀತದೆ. ರೆಗ್ಯುಲರ್ ಆ್ಯಕ್ಟಿವಿಟೀಸು, ಅಕಾಡೆಮಿಕ್ ಆ್ಯಕ್ಟಿವಿಟೀಸು ಎಲ್ಲ ಇರ್ತದೆ. ಇದು ನಮ್ಮಲ್ಲಿ KG to PUC ಮಕ್ಕಳು ನಮ್ಮಲ್ಲಿ ಹಾಸ್ಟೆಲಲ್ಲಿ ಎಲ್ಲರೂ ಇದ್ದಾರೆ. ಓಕೆ. ಸೊ ಈಗ ಸಾಮಾನ್ಯವಾಗಿ ಈ ಬೋರ್ಡಿಂಗ್ ಸ್ಕೂಲ್ ಅಥವಾ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಅಂತ ಬಂದಾಗ ಪೇರೆಂಟ್ಸ್ಗೊಂದು ಯೋಚನೆ ಅಂತೂ ಇದ್ದೇ ಇರುತ್ತೆ, ಹೇಗೋ ಏನೋ ಅನ್ನೋದು. ಸೊ ಈಗ ನೀವು ಹೇಳಿದ್ದು ಕೇಳಿಸ್ಕೊಂಡ್ಮೇಲೆ ಬಹುಶಃ ಪೇರೆಂಟ್ಸ್ಗೆಲ್ಲ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ ಅನ್ಸುತ್ತೆ ಆ ಬಗ್ಗೆ. ಜೊತೆಗೆ ಕೇವಲ ಪಾಠ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಆಟ, ಇತರೆ ಕಲಿಕೆ ಎಲ್ಲ ಇದೆ ಅನ್ನೋದು. ಇನ್ನು ಶ್ವೇತಾ ಅವರೇ, ನಿಮಗೆ ನ್ಯೂ ಬಾಲ್ವಿನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ನ PU ಕಾಲೇಜಸ್ ಬಗ್ಗೆ ಕೇಳಬೇಕು. ಸೊ ಇಲ್ಲಿ ಸ್ಟ್ರೀಮ್ಸ್ ಮತ್ತು ಯಾವುದೆಲ್ಲ ಇಂಟಿಗ್ರೇಟೆಡ್ ಕೋರ್ಸ್ ಇದೆ PU ಕಾಲೇಜಲ್ಲಿ, ಆ ಬಗ್ಗೆ ಹೇಳಿ. ಓಕೆ, ನಮಸ್ತೆ. ಫಸ್ಟ್ ಆಫ್ ಆಲ್ PUC ಅಂದರೆ ಪ್ರೀ ಯೂನಿವರ್ಸಿಟಿ ಕೋರ್ಸಸ್ ಅಂದರೆ ಪೇರೆಂಟ್ಸು ಎವ್ರಿಬಡಿ ಆರ್ ನರ್ವಸ್. ಈ PUC ಅಂತ ನೋಡಿದ ತಕ್ಷಣ ಪೇರೆಂಟು 100 ಜಾಗಲ್ಲಿ ಹೋಗ್ತಾರೆ. ದೇ ವಿಲ್ ಗೋ ಅಂಡ್ ಸಿ ವಿಚ್ ಇಸ್ ದ ಬೆಸ್ಟ್. ವೈ? ಬಿಕಾಸ್ ದಿಸ್ PUC ಅಂತ ಏನಿದೆಯೋ, ದಿಸ್ ಇಸ್ ದ ಪಾಯಿಂಟ್ ವೇರ್ ಅ ಪರ್ಸನ್ ಆರ್ ಅ ಸ್ಟೂಡೆಂಟ್ಸ್ ಲೈಫ್ ಚೇಂಜಿಂಗ್ ಸ್ಟ್ರೀಮ್ ಆಗುತ್ತೆ. ಅಟ್ ದಿಸ್ ಪಾಯಿಂಟ್ ಅವ್ರು ಸೈನ್ಸ್ ತೊಗೊತಾರ, ಕಾಮರ್ಸ್ ತೊಗೊತಾರ, ಏನು ತೊಗೊತಾರೆ ಫ್ಯೂಚರ್ ಅಂತ, ಇಟ್ಸ್ ಅ ಫ್ಯೂಚರ್ ಡಿಸೈನಿಂಗ್ ಸ್ಪಾಟ್.
ಅದಕ್ಕೋಸ್ಕರ ಇದಕ್ಕೆ ಅಷ್ಟು ಇದಿದೆ. ಆ್ಯಂಡ್ ಪ್ಲಸ್ ನಮ್ಮಲ್ಲಿ ಸೈನ್ಸ್ ಇದೆ ಆ್ಯಂಡ್ ಕಾಮರ್ಸ್ ಇದೆ. ಬೀಯಿಂಗ್ ಅ ಡಾಕ್ಟರ್ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಅಕಾರ್ಡಿಂಗ್ ಟು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ನಮಗೆ ಡಾಕ್ಟರ್ಸ್ ಟು ಪೇಷಂಟ್ ರೇಷಿಯೋ ಅಂತ ಇರುತ್ತೆ. ಅದು ಯೂಶಲಿ ಅವ್ರದ್ದು ಪ್ರಿಸ್ಕ್ರೈಬ್ಡ್ ಪ್ಯಾಟರ್ನ್ ಏನಂದರೆ 1 ಡಾಕ್ಟರ್ ಫಾರ್ 1000 ಪಾಪ್ಯುಲೇಷನ್ ಅಂತ ಇದೆ ಅಕಾರ್ಡಿಂಗ್ ಟು WHO. ಬಟ್ ನಮ್ಮ ಇಂಡಿಯಾಲಿ ಏನಾಗಿದೆ ಅಂದರೆ ಬಿಕಾಸ್ ಅವರ್ ಪಾಪ್ಯುಲೇಷನ್ ಇಸ್ ಮೋರ್ ಆ್ಯಂಡ್ ಬಿಕಾಸ್ ನಂಬರ್ ಆಫ್ ಡಾಕ್ಟರ್ಸ್ ಪಾಸಿಂಗ್ ಔಟ್ ಆ್ಯಂಡ್ ಕ್ವಾಲಿಟಿ ಡಾಕ್ಟರ್ಸ್ ಕಡಿಮೆ ಇರೋದಕ್ಕೆ ಕಾರಣದಿಂದ ವಿ ಹ್ಯಾರ್ ಅಟ್ 1 doctor to 1,400 change. That means we are deficient in doctor. So now what can we do? So New Baldwin group of colleges, degree colleges, institutes, we have planned that we have to encourage students to take up medical courses. So ಹೆಂಗೆ ಮಾಡ್ತೀವಿ ನಾವು ಅದು, we will give them good courses, coaching courses PUC ಗೆ. ನಮ್ಮಲ್ಲಿ PUC ಸೈನ್ಸ್ಗೆ ಏನೇನು ಪ್ರಿಪೇರ್ ಮಾಡ್ತೀವಿ ಅಂದರೆ ನೀಟ್, CET ಮತ್ತು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅಂಡರ್ ಗ್ರ್ಯಾಜುಯೇಟ್ಗೆ ಅವ್ರಿಗೆ ಪ್ರಿಪೇರ್ ಮಾಡ್ತೀವಿ ಅಲಾಂಗ್ ವಿತ್ PU ಬೋರ್ಡ್ ಪ್ಯಾಟರ್ನ್. ಇದು ನಮ್ಮದು ವಿ ಹ್ಯಾವ್ ಅ ವೆರಿ ಗುಡ್ ಟೀಮ್, ಇಂಟಿಗ್ರೇಟೆಡ್ ಟೀಮ್ಸ್ ಇದೆ ನಮ್ಮ ಹತ್ರ. ಹೆಂಗೆ ಅಂದರೆ ವಿ ಆರ್ ಕೋಚಿಂಗ್ ದೆಮ್ ವೆರಿ ಸ್ಟ್ರಾಟಜಿಕ್ಲಿ. ಇಟ್ಸ್ ಅ ಸೈಂಟಿಫಿಕ್ಲಿ ಡಿಸೈನ್ಡ್ ಪ್ರೋಗ್ರಾಮ್. ಇಟ್ಸ್ ಜಸ್ಟ್ ನಾಟ್ ಲೈಕ್ ಎನಿ ಅದರ್ ಪ್ರೋಗ್ರಾಮ್ where you just study the board pattern and you give exams. Idu strategically we have decided having very good experts who are in this field for more than 15 to 20 years. ನಮ್ಮಲ್ಲಿ ಒಂದು 2-3 ಪಾಯಿಂಟ್ಸ್ ಹೇಳ್ತೀನಿ. ಒಂದು, ನಮ್ಮಲ್ಲಿ ರೇಸ್ ಅಂತ ಇದೆ. ವಾಟ್ ಈಸ್ ಇಟ್ ಅಂದರೆ ರೆಗ್ಯುಲರ್, ಅನಾಲಿಸಿಸ್ ಆ್ಯಂಡ್ ಕಂಟಿನ್ಯೂಸ್ ಎಜುಕೇಷನ್. ಅಂದರೆ ಫಸ್ಟು ವೆನ್ ದ ಚೈಲ್ಡ್ ಕಮ್ಸ್ ಟು ಅಸ್ ಫಾರ್ 21 days he will be in this race. When he is in the race, at the end of 21 days, we will divide the students to group A, B and C depending upon their IQ levels. Why do we divide this? Andre, we know how to distribute the knowledge for each category of the child. ಅದಂತರ ಫಸ್ಟು ಹೈ IQ ಇರೋರನ್ನ ಯಾರಾದರೂ ಟ್ರೈನ್ ಮಾಡ್ತಾರೆ, ದಟ್ಸ್ ನಾಟ್ ಎಟ್ ಆಲ್ ಅ ಬಿಗ್ ಡೀಲ್. ಬಟ್ ನಮ್ಮ ಆಬ್ಜೆಕ್ಟಿವ್ ಏನಂದರೆ ಈವನ್ ಅನ್ ಆವ್ರೇಜ್ ಸ್ಟೂಡೆಂಟ್ ಶುಡ್ ಪಾಸ್ ಔಟ್ ಲೈಕ್ ಅ ಬೆಸ್ಟ್ ಸ್ಟೂಡೆಂಟ್ ಆ್ಯಂಡ್ ಹಿ ಹ್ಯಾಸ್ ಟು ಕಾಂಟ್ರಿಬ್ಯೂಟ್ ಟು ದ ಬೆಸ್ಟ್ ಮೆಡಿಕಲ್ ಸಿಸ್ಟಮ್ ಅಂತ. ಇದು ಬಂದು ರೇಸ್. Then after that what we have is we have something called as BPMS portal. ಅಂದರೆ ಅದು ಬ್ಯಾಚ್ ಪ್ರೋಗ್ರೆಸ್ ಮಾನಿಟರಿಂಗ್ ಸಿಸ್ಟಮ್ ಅಂತ. ಈ ಸ್ಟೂಡೆಂಟ್ ಫ್ರಮ್ ದ ಡೇ 1 ಟಿಲ್ ದಿ ಎಂಡ್ ಆಫ್ ದ PU ಕೋರ್ಸ್ ಎಷ್ಟು ಎಕ್ಸಾಮ್ಸ್ ಮಾಡ್ತಿದ್ದಾರೆ, ವಾಟ್ ಈಸ್ ಹಿಸ್ ಪ್ರೋಗ್ರೆಸ್, ವಾಟ್ ಈಸ್ ಹಿಸ್ ರಿಸಲ್ಟ್ ಅನಾಲಿಸಿಸ್, ವೇರ್ ಇಸ್ ಈ ವೀಕ್, ವೇರ್ ಈ ಹ್ಯಾಸ್ ಟು ಪ್ರೋಗ್ರೆಸ್ ಅಂತ ವಿ ಹ್ಯಾವ್ ಅ ಕಂಪ್ಲೀಟ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇನ್ ದ ಪೋರ್ಟಲ್. ಅದು ಪೇರೆಂಟ್ಸು ನೋಡ್ಬೋದು, ನಾವು ನೋಡ್ಬೋದು. ಸೊ ಇದು ನೋಡಿಬಿಟ್ಟು ವಿ ವಿಲ್ ಫೈಂಡ್ ಔಟ್ ವೇರ್ ವಿ ಹ್ಯಾವ್ ಟು ಕಾನ್ಸಂಟ್ರೇಟ್, ವೇರ್ ವಿ ಹ್ಯಾವ್ ಟು ಪಂಪ್ ಹಿಮ್ ಅಪ್, ವೇರ್ ಈ ಹ್ಯಾಸ್ ಟು ಸಕ್ಸೀಡ್ ಅಂತ. ಆಫ್ಟರ್ ದಿಸ್ ನೀಟ್ ಎಕ್ಸಾಮ್ಸ್ಗೆ ಏನಿದೆ, ಅಲಾಂಗ್ ವಿತ್ ಬೋರ್ಡ್ ಪ್ಯಾಟರ್ನ್ ಏನು ಎಜುಕೇಷನ್ ಕೊಡ್ತಿದ್ದೀವಿ, ಪ್ಯಾರಲಲ್ಲಿ ವಿ ಆರ್ ರನ್ನಿಂಗ್ ದ ಸ್ಟೂಡೆಂಟ್ಸ್ ವಿತ್ ನೀಟ್ ಕಾಂಪಿಟೇಟಿವ್ ಸ್ಪಿರಿಟ್ಸ್ನ ಬಿಲ್ಡ್ ಮಾಡ್ತೀವಿ. ಯು ಹ್ಯಾವ್ ಟು ಸಾಲ್ವ್ ದಿಸ್ ಕ್ವಶನ್ ಲೈಕ್ ದಿಸ್, ಯು ಹ್ಯಾವ್ ಟು ಸಾಲ್ವ್ ದಿಸ್ ಕ್ವಶನ್ಸ್ ಏಮ್ಸ್ಗಾದರೆ ಹಿಂಗಿರುತ್ತೆ, ನೀಟ್ಗಾದರೆ ಹಿಂಗಿರುತ್ತೆ, KCETಗಾದರೆ ಹಿಂಗಿರುತ್ತೆ ಅಂತ we have planned complete design agide. So once the student comes to the New Baldwin group, you will definitely get better ranks and you will definitely fulfill the ambition of the chairman that we want to produce very good students who want to aspire for medical. Okay, so ಇದು PU ಕಾಲೇಜಸ್ ಅಲ್ಲಿ ಯಾವ ರೀತಿ ಕೋರ್ಸಸ್ ಮತ್ತೆ ಟೆಕ್ನಿಕಲಿ ಸ್ಟೂಡೆಂಟ್ಸ್ನ ಹೇಗೆ ಟ್ರೈನ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ. ಏನು ಸರ್, PU ಕಾಲೇಜಸ್ ಆದಮೇಲೆ ನೆಕ್ಸ್ಟ್ ಟುವರ್ಡ್ಸ್ ಡಿಗ್ರಿ ಅಂತ ಹೋದಾಗ ಸ್ಟೂಡೆಂಟ್ಸು ಸೊ ಇಂಜಿನಿಯರಿಂಗ್ ಇರಬಹುದು ಅಥವಾ ಈ ಥರ ಯಾವುದೇ ಕೋರ್ಸ್ಗಳಿರಬಹುದು, ಯಾವ ರೀತಿ ಅವ್ರಿಗೆ ಸಹಕಾರ ಮತ್ತು ಎನ್ಕರೇಜ್ಮೆಂಟ್ ಸಿಗುತ್ತೆ ನಿಮ್ಮ ಕಡೆಯಿಂದ, ಆ ಬಗ್ಗೆ ತಿಳಿಸ್ಕೊಡಿ. ಈಗ PUCಯಲ್ಲಿ ನಮ್ಮ ಡಾಕ್ಟರ್ ಶ್ವೇತಾ ಹೇಳಿದ್ರು, PUCಯಲ್ಲಿ ಸೈನ್ಸ್ ಸ್ಟೂಡೆಂಟ್ಸ್ಗೆ ಪರ್ಟಿಕ್ಯುಲರಾಗಿ ಮೆಡಿಕಲ್ಗೆ ಯಾವ ಥರ ನಾವು ಟ್ರೈನ್ ಅಪ್ ಮಾಡ್ತೀವಿ ಅಂತ. ಸೊ ನಮ್ಮ ಜೊತೆಯಲ್ಲಿ ಎಲೆನ್ ಕೆರಿಯರ್ ಅಂತವ್ರನ್ನೇ ನಾವು ಇಟ್ಕೊಂಡಿದ್ದೀವಿ. ದಿಸ್ ಇಸ್ ಎಲೆನ್ ಕೆರಿಯರ್ ಫ್ರಮ್ ಕೋಟಾ. ಅವರು ನಮ್ಮ ಜೊತೆಗೆ ಇದ್ದಾರೆ. ಅವರು ದೇ ಆರ್ ಹೆಲ್ಪಿಂಗ್ ಅಸ್ ಇನ್ ಟ್ರೈನಿಂಗ್ ದಿ ಸ್ಟೂಡೆಂಟ್ಸ್ ಫಾರ್ ನೀಟ್, CET, JEE ಮೇನ್ಸ್ ಇದಕ್ಕೆಲ್ಲನೂ ನಮ್ಮ ಜೊತೆಯಲ್ಲಿ ಅವರು ಇದ್ದಾರೆ. ಸೊ ನಾನೀಗ ಅವರು ಮೆಡಿಕಲ್ ಸ್ಟೂಡೆಂಟ್ಸ್ಗೆ ಹೆಂಗೆ ಟ್ರೈನ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ನಾನು ವಿ ವಿಲ್ ಟೇಕ್ ಅಪ್ ದಿ ಇಂಜಿನಿಯರಿಂಗ್ ಸಬ್ಜೆಕ್ಟ್. ಇಂಜಿನಿಯರಿಂಗಲ್ಲಿ PCMC ಅವ್ರನ್ನ ಹೆಂಗೆ ಟ್ರೈನ್ ಅಪ್ ಮಾಡ್ತೀವಿ ಅಂದರೆ, ಅವರು ಯಾವ್ಯಾವ ರೀತಿ ಎಕ್ಸಾಮಿನೇಷನ್ ಬರೀಬೇಕಂದ್ರೆ, ಒಂದು PU ಬೋರ್ಡ್ ಎಕ್ಸಾಮಿನೇಷನ್, ವಿ ಶುಡ್ ಪ್ರಿಪೇರ್ ದಿ ಸ್ಟೂಡೆಂಟ್ಸ್ ಫಾರ್ ದಿ PU ಬೋರ್ಡ್ ಎಕ್ಸಾಮಿನೇಷನ್. ಸೆಕೆಂಡು KCET ಅಂದರೆ ನಮ್ಮ ಕರ್ನಾಟಕ CET ಎಕ್ಸಾಮಿನೇಷನ್ ಬರೆಯೋದಕ್ಕೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಅದಿರ್ತದೆ. ಆ್ಯಂಡ್ ಥರ್ಡ್ ಈಸ್ JEE ಮೇನ್ಸ್ ಅಂತ. ಆಮೇಲೆ IIT ಕೋಚಿಂಗ್. ಸೊ ಇಷ್ಟು ಎಕ್ಸಾಮಿನೇಷನ್ ಬರೆಯೋದಕ್ಕೆ ನಮ್ಮ ಸ್ಟೂಡೆಂಟ್ಸ್ನು ಕ್ಲಾಸ್ ರೂಮಲ್ಲಿ ಅದರಲ್ಲಿ ಸೈನ್ಸಲ್ಲಿ PCMC ಯಾರು ತೊಗೊಂಡಿರ್ತಾರೋ ಇಂಜಿನಿಯರಿಂಗ್ ಆಸ್ಪಿರೆಂಟ್ಸ್ ಅಂತ ಅವ್ರನ್ನ ಹೇಳ್ತೀನಿ, ಅವ್ರಿಗೆ ನಾವು ಕ್ಲಾಸ್ ರೂಮಿಂದನೇ ವೆನ್ ವಿ ಆರ್ ಟೀಚಿಂಗ್ ಇಟ್ ಸೆಲ್ಫ್ ವಿ ವಿಲ್ ಟ್ರೈನ್ ದಿ ಸ್ಟೂಡೆಂಟ್ಸ್ ದಟ್ ಟು ಪ್ರಿಪೇರ್ ಫಾರ್ ದಿ ಬೋರ್ಡ್ ಎಕ್ಸಾಮಿನೇಷನ್.
ನಮ್ಮ ಲೆಕ್ಚರರ್ಸ್ ಅವ್ರ ಜೊತೆಲಿ ಇದ್ಕೊಂಡು 1-to-1 ಅವ್ರಿಗೆ ಯಾವ ರೀತಿಯಲ್ಲಿ ಹೆಲ್ಪ್ ಬೇಕೋ ಮಾಡಿ ದಿ ಸ್ಟೂಡೆಂಟ್ ಕಾನ್ಫಿಡೆಂಟ್ಲಿ ಅವ್ರಿಗೆ ಯಾವುದೇ ಎಕ್ಸಾಮ್ ಕೊಟ್ರೇನೋ ಬರೆಯೋದಕ್ಕೆ ತಯಾರು ಟೆಕ್ನಿಕಲ್ಲಾಗಿ ಇಂಜಿನಿಯರಿಂಗಲ್ಲಿ ಮಾಡೋದಕ್ಕೆ ನಾವು ರೆಡಿ ಮಾಡಿಕೊಡ್ತೀವಿ. ಓಕೆ, ಸೊ ಈಗ ಸ್ಟೂಡೆಂಟ್ಸ್ಗೆ ಕೇವಲ ಏನು ಸಿಲೆಬಸ್ ಇದೆ ಅಷ್ಟನ್ನು ಕಲಿಸೋದ್ರ ಜೊತೆಗೆ ಕಾನ್ಫಿಡೆನ್ಸು ಕಲಿಸೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಮಾಡ್ತೀನಿ ಅಂತ ಹೇಳ್ತಿದ್ದೀರಾ. ನಾವು ನ್ಯೂ ಬಾಲ್ವಿನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ನ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಮತ್ತು PU ಕಾಲೇಜಸ್ ಹಾಗೆ ಡಿಗ್ರಿ ಕಾಲೇಜಸ್ನಲ್ಲಿ ಏನೆಲ್ಲ ಫೆಸಿಲಿಟೀಸ್ ಮತ್ತು ಸ್ಟೂಡೆಂಟ್ಸ್ನ ಯಾವ ರೀತಿ ಇಲ್ಲಿ ನೋಡ್ಕೊಳ್ತಾರೆ, ಯಾವ ರೀತಿ ಎಜುಕೇಷನ್ ಸಿಗುತ್ತೆ, ಈ ಎಲ್ಲದರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಶ್ವೇತಾ ಅವರೇ, ಕಾಮರ್ಸ್ ಸ್ಟೂಡೆಂಟ್ಸ್ ವಿಚಾರಕ್ಕೆ ಬಂದರೆ, ಸೊ ಅವರ ಫ್ಯೂಚರನ್ನು ಗಮನದಲ್ಲಿಟ್ಕೊಂಡು ಯಾವ ರೀತಿ ಕೋರ್ಸಸನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ನೀವು ಸಜೆಸ್ಟ್ ಮಾಡ್ತೀರಾ, ಜೊತೆಗೆ ಯಾವ ರೀತಿ ಸ್ಟೂಡೆಂಟ್ಸನ್ನು ಟ್ರೈನ್ ಮಾಡ್ತೀರಾ, ಆ ಬಗ್ಗೆ ಹೇಳಿ. ಸೊ ಇದುವರೆಗೂ ವಿ ಹ್ಯಾವ್ ಸೀನ್ ಅಬೌಟ್ ಸೈನ್ಸ್. ಆ್ಯಸ್ ಅನ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ನಾವು ಪ್ರತಿಯೊಂದು ಆಪ್ಷನ್ ಆಫ್ ದ ಚೈಲ್ಡ್, ಬಿ ಇಟ್ ಕಾಮರ್ಸ್ ಆರ್ ಬಿ ಇಟ್ ಸೈನ್ಸ್, ವಿ ಈಕ್ವಲಿ ರೆಸ್ಪೆಕ್ಟ್ ಇಟ್ ಆ್ಯಂಡ್ ವಿ ಈಕ್ವಲಿ ಟ್ರೈನ್ ದೆಮ್ ಬೆಸ್ಟ್. ಕಾಮರ್ಸಲ್ಲಿ ಬಂದರೆ the child has, many people think that okay, science andre if he is not a good student you put him into commerce, sare just a mugsbillu BCom maadi let him get over with that anta alla. Commerce is also a beautiful subject. Idralli the whole world ಏನೇನಿದೆ, we are giving products for the entire world. Come for HR, come for finance, come for marketing, all these streams come from the commerce. ನಾವೇನು ಮಾಡ್ತೀವಿ ಅಂದರೆ ಫಸ್ಟ್ PUCಯಲ್ಲಿ ಮಗು ಬಂದಾದಮೇಲೆ ವಿ ವಿಲ್ ಟ್ರೈನ್ ಹಿಮ್ with the board pattern of commerce. We have something called as psychometric analysis, because in commerce more than 11 to 12 streams options irutte life alli avrige munche. So even parents won't know, the child himself won't know which is best for me. Should I choose HR? Should I do marketing? Should I do school administration? So ee psychometric analysis alli we will ask around 150 to 300 questions, like MCQ questions. What do you like? If this situation comes in, heng martiya? Depending on that, we will assign the child, no, ninige, you are good at administration. According to this analysis, we feel you can go into administration and marketing. So, athara, we will already help the child to decide what he has to choose in the future, which is very important. After this, we will give him options. Matte second PUCL ಏನು ಬರುತ್ತೆ ನಮಗೆ CA CS ಎಂಟ್ರೆನ್ಸ್ಗೆ, just to qualify the entrance, adu kuda coaching ಕೊಡ್ತಿದ್ದೀವಿ. We have again integrated with specially designed courses, so they will teach the board pattern along with the chartered accountancy and company secretary courses. Maguge, he will be able to choose. So he will be in a better position compared to the other people to choose his future. Easy again, he can jump into what he likes because he knows now what he is good at and he knows what he likes, and he is getting very well trained. So e-commerce alli kudanu we are going to value the students. Science alla, even commerce is very much important for the students, and we also train them equally as that of science. ಸರ್, ಇನ್ನು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅಂತ ಬಂದಾಗ ಎರಡು ವಿಷಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಒಂದು, ಯಾವ ರೀತಿ ಸ್ಟೂಡೆಂಟ್ಸ್ ಒಳಗೆ ಬರ್ತಿದ್ದಾರೆ ಅನ್ನೋದು. ಇನ್ನೊಂದು, ಎಜುಕೇಷನ್ ಮುಗಿಸ್ಕೊಂಡು ಸಮಾಜಕ್ಕೆ ಯಾವ ರೀತಿ ಸ್ಟೂಡೆಂಟ್ಸನ್ನು ಅಥವಾ ಸಿಟಿಸನ್ಸನ್ನು ನಾವು ಕೊಡ್ತಾ ಇದ್ದೀವಿ ಅನ್ನೋದು. ಸೊ ಆ ವಿಚಾರಕ್ಕೆ ಬಂದರೆ ನಿಮ್ಮ ಆಸೆ ಏನು? ಯಾವ ರೀತಿ ವಿದ್ಯಾರ್ಥಿಗಳನ್ನ ಸೇರಿಸ್ಕೊಳ್ಬೇಕು, ಜೊತೆಗೆ ಸಮಾಜಕ್ಕೆ ಯಾವ ರೀತಿ ಜನರನ್ನ ಕೊಡುಗೆ ಕೊಡಬೇಕು ಅನ್ನೋದ್ರ ಬಗ್ಗೆ, ಆ ಬಗ್ಗೆ ಹೇಳಿ. ಡಾಕ್ಟರ್ ಅಬ್ದುಲ್ ಕಲಾಂಜಿ ಅವ್ರು ಹೇಳ್ದಂಗೆ ನನ್ನ ಮಕ್ಕಳಿಗೆ ಯಾವಾಗೂ ಹೇಳ್ತಾ ಇರ್ತೀನಿ, ಡ್ರೀಮಿಂಗ್ ಎ ಸ್ಮಾಲ್ ಥಿಂಗ್ ಇಸ್ ಎ ಕ್ರೈಮ್. ನಾವು ಕನಸು ಕಾಣ್ತೀವಿ, ದುಡ್ಡನ್ನು ಕೊಡಲ್ಲ ಕನಸು ಕಾಣೋದಕ್ಕೆ. ಅದಕ್ಕೆ ನಾವು ಯು ಶುಡ್ ಡ್ರೀಮ್ ಬಿಗ್ ಥಿಂಗ್ಸ್. ಸೊ ಅಲ್ಲಿಗೆ ತುಂಬಾ ದೊಡ್ಡ ಕನಸುಗಳನ್ನ ಇಟ್ಕೊಂಡಿರೋರಿಗೆ ಮತ್ತೆ ಮಹತ್ವಾಕಾಂಕ್ಷೆ ಇಟ್ಕೊಂಡಿರೋರಿಗೆ ಹೌದು, ನ್ಯೂ ಬಾಲ್ವಿನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಒಂದೊಳ್ಳೆ ಪ್ಲಾಟ್ಫಾರ್ಮ್. ಎಕ್ಸಲೆಂಟ್. ಸೊ ಇನ್ನು ಶ್ವೇತಾ ಅವರೇ, PUC ಮತ್ತೆ ಅದಕ್ಕೆ ಸಂಬಂಧಪಟ್ಟ ಕೋರ್ಸ್ಗಳ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಇನ್ನು ಡಿಗ್ರಿ ಎಜುಕೇಶನ್ ಬಗ್ಗೆ ಮಾತಾಡೋದಾದ್ರೆ, ಸೊ ವಾಟ್ ನೆಕ್ಸ್ಟ್ ಅನ್ನೋ ಕ್ವಶನ್ ಅಲ್ಲಿ ಬರುತ್ತೆ. ಅಂದ್ರೆ ಕೆರಿಯರ್, ಪ್ರೊಫೆಷನಲ್ ಲೈಫ್ ಎಲ್ಲ ಅಲ್ಲಿಂದ ಶುರು ಆಗೋದ್ರಿಂದ, ಸೊ ಅಬೌಟ್ ದಿ ಡಿಗ್ರಿ ಎಜುಕೇಶನ್ ಏನು ಹೇಳ್ತೀರಾ? ಸೊ ನಮ್ಮಲ್ಲಿ ವಿ ಆರ್ ರನ್ನಿಂಗ್ ಡಿಗ್ರಿ ಕಾಲೇಜಸ್ 12 years. With 12 years of experience in the degree colleges, the New Baldwin Group ನಮ್ಮಲ್ಲಿ BCA ಇದೆ, ಮತ್ತು BCom ಇದೆ, ಮತ್ತು BBA ಇದೆ. So all these 3 different streams ಏನು ಬರುತ್ತೆ, it's more into what do you say, commerce step up ಇಂದ ಬರ್ತಾರೆ. The person who's finished commerce, he will be coming to this. Even people from science can opt this. ಈ ಕೋಚಿಂಗ್ ಏನಿದೆ, ಇಟ್ಸ್ ವೆರಿ ಡಿಫ್ರೆಂಟ್ ಫ್ರಮ್ ದ್ಯಾಟ್ ಆಫ್ ಸ್ಕೂಲ್. ವಿ ಆರ್ ನಾಟ್ ಡೂಯಿಂಗ್ ಅ ಬುಕ್ ಟೀಚಿಂಗ್ ಹಿಯರ್ ದ ಚೈಲ್ಡ್ ರಿಕ್ವೈರ್ಸ್ ಇಂಡಸ್ಟ್ರಿಯಲ್ ಎಕ್ಸ್ಪೋಜರ್. So we have faculty who have an experience in working in certain industries. You say that service industries agli, or in educational institutes, or any service industry, experience faculty we will take, because here we are not teaching the child learn this.
this is a 5 marker, this is 6 marker. Here you're teaching the child the way to live, the way to fight. You're going to be outside in the future, so we want to prepare you to be leaders. So nam ambition, we want you to be a leaders. We are producing leaders, very good quality leaders. ಓಕೆ, ಇನ್ನು ಶ್ವೇತಾ ಅವರೇ, ಅಬೌಟ್ ದ ಪ್ಲೇಸ್ಮೆಂಟ್ಸ್. ಸೊ ಡಿಗ್ರಿ ಎಜುಕೇಷನ್ ಹೇಗಿದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದ್ರಿ. ಸೊ ಪ್ರೊಫೆಷನಲ್ ಲೈಫ್ ಬಗ್ಗೆ ಅಂತ ಬರೋದಾದ್ರೆ ಪ್ಲೇಸ್ಮೆಂಟ್ಸ್ ಬಗ್ಗೆ ಕೂಡ ಪೇರೆಂಟ್ಸ್ ಆ್ಯಂಡ್ ಸ್ಟೂಡೆಂಟ್ಸ್ ಇಬ್ರಿಗೂ ಕೂಡ ಹೆಚ್ಚು ಕಾಳಜಿ ಮತ್ತು ಯೋಚನೆ ಇದ್ದೇ ಇರುತ್ತೆ. ಸೊ ಆ ಬಗ್ಗೆ ಏನು ಹೇಳ್ತೀರಿ? ನಮ್ಮದು ಪ್ಲೇಸ್ಮೆಂಟ್ಸು ವಿ ಆರ್ ಟೈಡ್ ಅಪ್ ವಿತ್ MNCs ಲೈಕ್ TCS ಆಗಲಿ, ವಿಪ್ರೋ ಆಗಲಿ. ವಿ ಆರ್ ಟೈಡ್ ಅಪ್ ವಿತ್ ಮೈಕ್ರೋಸಾಫ್ಟ್ಸ್ ಆರ್ ಡೆಲ್. ಅವ್ರ ಹತ್ರ ವಿ ಆರ್ ಸೆಂಡಿಂಗ್ ಅವರ್ ಕಿಡ್ಸ್ ಫಾರ್ ಇಂಟರ್ನ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಆಲ್ಸೋ, ಆ್ಯಂಡ್ ದೆನ್ ದೇ ಕಮ್ ಟು ಅವರ್ ಇನ್ಸ್ಟಿಟ್ಯೂಟ್ಸ್ ಫಾರ್ ಸೆಲೆಕ್ಷನ್ processes ಆಲ್ಸೋ. Even after this, what happens is still 12 years we have run degree courses. Nammali adashtu jana they have passed out. The alumni ಏನೇನಿದ್ದಾರೆ, they are placed in beautiful companies in and around India. There are some people who are placed in Wipro, some people in Amazon, many people actually in Amazon, Wipro, Dell, TCS. Agli, there are a lot of people who are placed in abroad, like you say, Germany agli, Paris agli. We are organizing global fairs. So these people from abroad countries come down for selection. They take our students for jobs and they get them placed in good institutes. So idu is about our placements. ಓಕೆ, ಚಿಕ್ಕ ಕನ್ಸು ಕಾಣೋದು ಅಪರಾಧ ಅನ್ನೋ ರೀತಿ. ಸೊ ಇನ್ನು ಮುಂದಕ್ಕೆ ನಿಮ್ಮ ಈ ಸಂಸ್ಥೆ ವಿಚಾರವಾಗಿ ನಿಮ್ಮ ಕನಸುಗಳೇನಿದೆ, ಸೊ ಫ್ಯೂಚರ್ ಪ್ಲಾನ್ಸ್ ಬಗ್ಗೆ ಹೇಳಿ. ಇವತ್ತು ತಮ್ಮ ಪಬ್ಲಿಕ್ TV ಮುಖಾಂತರವಾಗಿ ಹೇಳ್ತಾ ಇದ್ದೀನಿ, ಯಾರು ಏನಾದರೂ ಲೈಫಲ್ಲಿ ಅಚೀವ್ ಮಾಡಬೇಕು ಅಂತಿದ್ರೆ, ವೈದರ್ ಇಟ್ ಈಸ್ ಫಾರ್ ಅಡ್ಮಿಷನ್ ಫಾರ್ ದಿ PUC ಆರ್ ಫಾರ್ ದಿ ಡಿಗ್ರಿ ಆರ್ ಫಾರ್ ಎನಿಥಿಂಗ್, ಯು ಜಸ್ಟ್ ಅಪ್ರೋಚ್ ನ್ಯೂ ಬಾಲ್ಡ್ವಿನ್ ಇಂಟರ್ನ್ಯಾಷನಲ್ ಸ್ಕೂಲು. ನಾವು ಅದಕ್ಕೆ ತಯಾರಿದ್ದೀವಿ. ವಿ ಆರ್ ರೆಡಿ ಟು ಹೆಲ್ಪ್ ಯು ಔಟ್ ಟು ಅಚೀವ್ ಯುವರ್ ಡ್ರೀಮ್ಸ್ ಅಂತ. ಅದೊಂದು ಪಾಯಿಂಟ್. ನೆಕ್ಸ್ಟು ನನ್ನ ಫ್ಯೂಚರು, ನನ್ನ ಹತ್ರ ನನ್ನ ಮಕ್ಕಳು ಇಷ್ಟೆಲ್ಲ ಓದೋಗಿದ್ದಾರೆ. ಲಾಸ್ಟ್ ಟೈಮ್ ಹೇಳಿದ್ದೀನಿ, ನಮ್ಮದು ಮ್ಯಾನೇಜ್ಮೆಂಟ್ ಈಸ್ ವೆರಿ ಸ್ಟ್ರಾಂಗ್, ಹೈಲಿ ಕ್ವಾಲಿಫೈಡ್, ಎಜುಕೇಟೆಡು. ಮತ್ತು ಆ್ಯಸ್ ದಿ ಇನ್ಸ್ಟಿಟ್ಯೂಷನ್ ವಿ ಆರ್ ಆಲ್ಮೋಸ್ಟ್ ಕಂಪ್ಲೀಟಿಂಗ್ 29 ಇಯರ್ಸ್ ಇನ್ ದ ಸ್ಕೂಲಿಂಗಲ್ಲಿ, PUCಯಲ್ಲಿ, ಆಮೇಲೆ ಅರೌಂಡ್ 11-12 ಇಯರ್ಸ್ ಇನ್ ದ ಡಿಗ್ರಿ ಲೆವೆಲಲ್ಲಿ. ದಿ ಗೌರ್ಮೆಂಟ್ ಆಫ್ ಕರ್ನಾಟಕ has given us the permission to start the ನ್ಯೂ ಬಾಲ್ಡ್ವಿನ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿ ಅಂತ. ಮತ್ತು ನಾವು ಬೇರೆ ಯೂನಿವರ್ಸಿಟಿ ಜೊತೆಲಿ ಅಫಿಲಿಯೇಷನ್ ಮಾಡ್ಕೋಬೋದು, ಅಂದರೆ ಅಬ್ರಾಡಲ್ಲಿ ಫಾರಿನ್ ಯೂನಿವರ್ಸಿಟಿ ಜೊತೆಲಿ ನಾವು ಟೈಅಪ್ ಮಾಡ್ಕೋಬೋದು ಅಂತ ನಮಗೆ ಪರ್ಮಿಷನ್ಸ್ ಆಲ್ರೆಡಿ ಸಿಕ್ಕಿರೋದ್ರಿಂದ. ಮತ್ತು ನಮ್ಮದೇ ಒಂದು ಟೀಮ್ ಕಾನ್ಸ್ಟಿಟ್ಯೂಟ್ ಮಾಡಿದ್ದೀನಿ ರಿಸರ್ಚ್ ಥರ ಮಾಡೋದಕ್ಕೆ. ವಾಟ್ ಆರ್ ಆಲ್ ದಿ ಕೋರ್ಸಸ್ ಇನ್ ಫ್ಯೂಚರಲ್ಲಿ ನಮಗೆ ನೆಸೆಸಿಟಿ ಇದೆ. ನಾವು ಯೂನಿವರ್ಸಿಟಿ ಅಂತೂ 100% ವಿ ಆರ್ ಗೋಯಿಂಗ್ ಟು ಲಾಂಚ್ ದಿ ಯೂನಿವರ್ಸಿಟಿ. ಇನ್ನು ಸ್ವಲ್ಪ ದಿವಸದಲ್ಲೇ ಲಾಂಚ್ ಮಾಡ್ತೀವಿ. ನಮ್ಮ ಹಾನೇಕಲ್ಲಲ್ಲಿ ಪ್ಲಸ್ ಹೊಸಕೋಟೆಯಲ್ಲಿ, ಬ್ಯಾಂಗ್ಳೂರು ಈಸ್ಟ್ ಕ್ಯಾಂಪಸ್ ಆ್ಯಂಡ್ ಬ್ಯಾಂಗ್ಳೂರು ಸೌತ್ ಕ್ಯಾಂಪಸ್ಸಲ್ಲಿ. ಅಲ್ಲಿ ಈ ಫಾರಿನ್ನಲ್ಲಿ ಮಕ್ಕಳು ಹೋಗಿ ಏತಕ್ಕೋಸ್ಕರ ಅಲ್ಲಿ ಹೋಗ್ತಾ ಇದ್ದಾರೆ, ವಾಟ್ ಈಸ್ ದಿ ಸ್ಪೆಷಾಲಿಟಿ ಫಾರ್ ಮೆಕ್ಯಾನಿಕ್ ಇದಕ್ಕೆ ಜರ್ಮನಲ್ಲಿ, ಮತ್ತು ಫ್ಯಾಷನ್ ಡಿಸೈನ್ಗೆ ಪ್ಯಾರಿಸಲ್ಲಿ ಏನಕ್ಕೆ ಹೋಗ್ತಾರೆ. ಸೊ ಇದನ್ನೆಲ್ಲ ನೋಡಿಬಿಟ್ಟು ನಾವೇ ಒಂದು ರಿಸರ್ಚ್ ಟೀಮ್ ಮಾಡಿಕೊಂಡು ವಿಚ್ ಆರ್ ಆಲ್ ದಿ ಕೋರ್ಸಸ್ ದಟ್ ವಿ ಹ್ಯಾವ್ ಟು ಸ್ಟಾರ್ಟ್ ಇನ್ ಅವರ್ ಯೂನಿವರ್ಸಿಟಿ ಅಂತ ವರ್ಕೌಟ್ ಮಾಡ್ತಾಯಿದ್ದೀವಿ. ಸೊ ಗ್ರ್ಯಾಜುಯೇಷನಲ್ಲೇ ಎಲ್ಲನೂ ಬರ್ತದೆ. ಈಗ BSc ಫ್ಯಾಷನ್ ಟೆಕ್ನಾಲಜಿ ಬರ್ತದೆ, ಮೆಡಿಕಲ್ ಕಾಲೇಜು ಮಾಡ್ತಾಯಿದ್ದೀವಿ, ಮೆಡಿಕಲ್ನಲ್ಲಿ ಏನೇನು ಬೇಕೋ ಅದು ಮಾಡ್ತಾಯಿದೆ. ನಮ್ಮ ಗೌರ್ಮೆಂಟು, ನಮ್ಮ ಪ್ರಧಾನಿ ಮೋದಿಯವರು ಈಗ ಸಿಚುವೇಷನಲ್ಲಿ ಡಾಕ್ಟರ್ಸ್ ರಿಕ್ವೈರ್ಮೆಂಟ್ ಈಸ್ ತುಂಬ ಇದೆ. ಮನೆಗೊಂದು ಡಾಕ್ಟ್ರ್ ಬೇಕು. ಇನ್ಮೇಲೆ ಹೋಗ್ತಾ ಏನಾಗಿದೆ ಅಂದರೆ ಮನೆಗೊಂದು ಡಾಕ್ಟ್ರ್ ಬೇಕಾಗ್ತಿದೆ. ಮತ್ತು ದೋ ವಿ ಆರ್ ಇನ್ ಡಿಫಿಕಲ್ಟ್ ಸಿಚುವೇಷನ್ ಎಕನಾಮಿಕಲಿ, ನಮ್ಮ ವರ್ಲ್ಡಲ್ಲಿ ನಾವು ಕಷ್ಟದಲ್ಲಿದ್ದೀವಿ ಇಂಡಿಯಾದಲ್ಲಿ. ಬಟ್ ಆ್ಯಸ್ ಫಾರ್ ಟುಡೇಸ್ ಟ್ರೆಂಡ್ ನಾವೆಲ್ಲರೂ ಅಂದ್ಕೊಂಡಿದ್ದೀವಿ ಇನ್ 2-3 ಇಯರ್ಸ್ 2023 ಆನ್ವರ್ಡ್ಸ್ ಇಂಡಿಯಾ ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್. ಇನ್ನೂ ತುಂಬ ಕಂಪನೀಸ್ ಬರ್ತದೆ. ಅದಕ್ಕೆ ಐ ವಾಂಟ್ ಟು ಪ್ರೊಡ್ಯೂಸ್ ಮೋರ್ ಇಂಜಿನಿಯರ್ಸ್ ಆ್ಯಂಡ್ ಐ ವಾಂಟ್ ಟು ಪ್ರೊಡ್ಯೂಸ್ ಮೋರ್ ಡಾಕ್ಟರ್ಸ್ ಆ್ಯಂಡ್ ಐ ವಾಂಟ್ ಟು ಪ್ರೊಡ್ಯೂಸ್ ಮೋರ್ ಗ್ರ್ಯಾಜುಯೇಟ್ಸ್. ಇದೆಲ್ಲ ಮಾಡೋದಕ್ಕೋಸ್ಕರ ನಾನು ದೊಡ್ಡ ಯೂನಿವರ್ಸಿಟಿ ಮಾಡ್ತಾಯಿದ್ದೀನಿ. ಫಾರಿನ್ ಯೂನಿವರ್ಸಿಟೀಸ್ ಜೊತೆಲಿ ನಾವು ಕೊಲಾಬ್ರೇಟ್ ಮಾಡಿಕೊಂಡು ನಾವು ವಂಡರ್ಫುಲ್ ಯೂನಿವರ್ಸಿಟಿ ವಿತ್ ಆಲ್ ದಿ ಫಾರಿನ್ ಎಜುಕೇಷನ್ಸು ಏನೇನು ಬೇಕೋ ಎಲ್ಲ ಕೊಡಬೇಕು ಅಂತ ಒಂದು ಆಸೆ ಇದೆ. ಇದಾಗ್ದಿರ ನೆಕ್ಸ್ಟ್ ಏನಿದೆ ಅಂದರೆ ನಮಗೆ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ IAS ಆ್ಯಂಡ್ IPS ಅಂತಿದೆ. ತುಂಬ ಜನ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅಂದರೆ, ನಾನು IAS ನಮ್ಮದು ಯೋಗಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಎಜುಕೇಷ್ನಲ್ ಟ್ರಸ್ಟ್ ಅಂತಿದೆ. ಅದರಲ್ಲಿ ಸ್ವಲ್ಪ ಜನ ಮಕ್ಕಳನ್ನ ನಾನು ಟ್ರಸ್ಟಿ, ಅಲ್ಲಿಂದ ನಮ್ಮ ಸ್ವಲ್ಪ ಜನ ಮಕ್ಕಳನ್ನ IAS ಟ್ರೈನಿಂಗ್ಗೆ ಹೆಲ್ಪ್ ಮಾಡಬೇಕು ಅಂತ ತುಂಬ ಜನ ಇಂಟ್ರ್ಯೂ ಕರೆದಿದ್ದು. ನಮ್ಮಲ್ಲೇ ಗ್ರ್ಯಾಜುಯೇಷನ್ ಮಾಡ್ತಾ ಇರೋರನ್ನ ಟ್ಯಾಲೆಂಟನ್ನ ಕಂಡಿಡಿದು ಗ್ರ್ಯಾಜುಯೇಟ್ ಲೆವೆಲಲ್ಲೇ ಅವ್ರಿಗೆ ಟ್ರೈನಪ್ ಮಾಡಿ ಇನ್ ಫ್ಯೂಚರ್ ಡೇಸಲ್ಲಿ ನಾವು ಇಂಜಿನಿಯರಿಂಗು, ಮೆಡಿಕಲ್ಲು, ಲಾ, ಮ್ಯಾನೇಜ್ಮೆಂಟ್, IAS, IPS ವಿತ್ ಕೊಲಾಬ್ರೇಟಿಂಗ್ ವಿತ್ ಆಲ್ ದ ಫಾರಿನ್ ಯೂನಿವರ್ಸಿಟೀಸು ಅಂಡರ್ ಒನ್ ಅಂಬ್ರೆಲಾ KG to PG ಬಾಲ್ಡ್ವಿನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನಲ್ಲಿ ಬಾಲ್ಡ್ವಿನ್ ಇಂಟರ್ನ್ಯಾಷನಲ್ ಯೂನಿವರ್ಸಿಟಿಯಲ್ಲಿ ಲಭ್ಯವಿರುತ್ತದೆ.
ಸೊ ಅಂದರೆ ಬಹಳ ದೊಡ್ಡ ಮತ್ತು ಒಂದು ಒಳ್ಳೆ ಗೋಲ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೀರಾ. ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಇಬ್ರಿಗೂ ಕೂಡ ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ಗೆ. ಇನ್ನು ನೋಡಿದ್ರಲ್ಲ ವೀಕ್ಷಕರೇ, ಇನ್ನು ಹೆಚ್ಚಿನ ಮಾಹಿತಿ ಬೇಕು ಮತ್ತೇನಾದರೂ ವಿಷಯಕ್ಕೆ ಸಂಪರ್ಕಿಸಬೇಕು ಇವರನ್ನ ಅಂತ ಹೇಳಿದ್ರೆ ಇವರ ಇನ್ಫಾರ್ಮೇಷನ್ ಅಡ್ರೆಸ್ ಹೀಗಿದೆ: ನ್ಯೂ ಬಾಲ್ವಿನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ನಂಬರ್ 25, ರಾಮಮೂರ್ತಿ ನಗರ್ ಮೈನ್ ರೋಡ್, ದೊಡ್ಡ ಬಾನಸವಾಡಿ, ಬ್ಯಾಂಗ್ಳೂರ್ 560043. ಅಂದರೆ ಶಾಖೆಗಳು ಹೀಗಿದೆ: ನ್ಯೂ ಬಾಲ್ವಿನ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್, ಮಂಡೂರ್, ಬಾನಸವಾಡಿ, TC ಪಾಳ್ಯ, ಚಂದ್ರಾಪುರ ನಿಯರ್ ಎಲೆಕ್ಟ್ರಾನಿಕ್ ಸಿಟಿ, ಆನೇಕಲ್ ಟೌನ್, ಆನೇಕಲ್ ರೆಸಿಡೆನ್ಷಿಯಲ್. ಇನ್ನು ಫೋನ್ನ ಮೂಲಕ ಇವರನ್ನ ಸಂಪರ್ಕಿಸಬೇಕು ಅಂದರೆ ನಂಬರ್ಸ್ ಹೀಗಿದೆ: 9353952568, ಮತ್ತೊಂದು ಸಂಖ್ಯೆ 702228550504. ಮತ್ತೊಂದು ನಂಬರ್ ಹೀಗಿದೆ 9980474010. ಇನ್ನು ವೆಬ್ಸೈಟ್ಗೆ ವಿಸಿಟ್ ಮಾಡಿದ್ರೆ ಮತ್ತಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಅದು ಹೀಗಿದೆ www.newbalwingroupofInstitutions.org. ಸೊ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಸಂಸ್ಥೆ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಮತ್ತು ಮಕ್ಕಳಿಗೆ ಯಾವ ರೀತಿಯಲ್ಲಿ ಎಜುಕೇಷನ್ ಸಿಗುತ್ತೆ, ಜೊತೆಗೆ ನಿಮ್ಮ ಫ್ಯೂಚರ್ ಗೋಲ್ಸ್ ಏನು, ಎಲ್ಲದರ ಬಗ್ಗೆ ಸಾಕಷ್ಟು ತಿಳಿಸ್ಕೊಟ್ರಿ. ಧನ್ಯವಾದ ಇಬ್ಬರಿಗೂ ಕೂಡ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸಾಯಿರಾಮ್. ಸೊ ಇದಾಗಿತ್ತು ಹೊತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದರೆ ಪಬ್ಲಿಕ್ TV.